ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಧನ್ತೆರಸ್ ಅಥವಾ ಧನತ್ರಯೋದಶಿ ಅಂತ ಕರೆಯಲ್ಪಡುವ ಈ ಹಬ್ಬವು 5 ದಿನಗಳ ದೀಪಾವಳಿ ಹಬ್ಬದ ಆರಂಭವನ್ನ ಸೂಚಿಸುತ್ತೆ. ಹಾಗೆಯೇ ಈ ಒಂದು ಧನತ್ರಯೋದಶಿಯನ್ನ ನಾವು ಅಕ್ಟೋಬರ್ 18ರಂದು 2025ರಲ್ಲಿ ಶನಿವಾರದ ದಿನ ಆಚರಣೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ. ಸಂಪ್ರದಾಯ ಮತ್ತು ಸಮೃದ್ಧಿಯಲ್ಲಿ ಬೇರೂರಿರುವಂತಹ ಈ ಒಂದು ಹಬ್ಬವನ್ನ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ 13ನೇ ದಿನದಂದು ನಾವು ಆಚರಣೆಯನ್ನ ಮಾಡ್ತೀವಿ. ಧನ್ತೆರಸ್ ಅಂತ ಅಂದ್ರೆ ಧನ್ ಎಂದರೆ ಸಂಪತ್ತು, ತೇರಸ್ ಎಂದ್ರೆ 13 ಅಂತ ಅಂದ್ರೆ ಕಾರ್ತಿಕ ಮಾಸದ 13ನೇ ದಿನ ಸಂಪತ್ತಿಗಾಗಿ ನಾವು ಮಾಡುವಂತ ಪೂಜೆಯನ್ನ ಧನ್ತೆರಸ್ ಅಂತ ಕರಿತೀವಿ ಸ್ನೇಹಿತರೆ. ಈ ಒಂದು ದಿನದಲ್ಲಿ ಹೊಸ ವಸ್ತುಗಳನ್ನ ಖರೀದಿಸುವುದೇ ಆಗಿರ್ಲಿ ಅಥವಾ ಒಬ್ಬರ ಜೀವನವನ್ನೇ ಬದಲಾಯಿಸುವಂತ ಶಕ್ತಿ ಈ ಒಂದು ಹಬ್ಬಕ್ಕಿದೆ ಅಂತಾನೆ ಹೇಳ್ಬೋದು. ಅದೃಷ್ಟ, ಸಮೃದ್ಧಿ, ಆರೋಗ್ಯವನ್ನ ಆಹ್ವಾನಿಸುವಂತಹ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಆಯುರ್ವೇದದ ದೇವರು ಧನ್ವಂತರಿ ಮತ್ತು ಸಂಪತ್ತಿನ ದೇವತೆ ಲಕ್ಷ್ಮೀ ದೇವಿಯನ್ನ ದೀಪಗಳನ್ನ ಬೆಳಗಿಸುವ ಮೂಲಕ, ವರ್ಣರಂಜಿತ ರಂಗೋಲಿಯನ್ನ ಮನೆ ಬಾಗಿಲಿಗೆ ಹಾಕುವಂತ ಮೂಲಕ, ಹಾಗೆಯೇ ಸಂಜೆ ಸಮಯದಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರ ವ್ರತಗಳನ್ನ ದೀಪಗಳನ್ನ ಬೆಳಗಿಸುವ ಮುಖಾಂತರ ಪೂಜಿಸುವಂತ ಈ ಒಂದು ಹಬ್ಬವನ್ನ ತ್ರಯೋದಶಿ ಅಂತ ಕರಿತೀವಿ ಸ್ನೇಹಿತರೆ. ಈ ವರ್ಷ ಅಂದ್ರೆ 2025ರಲ್ಲಿ ಧನ್ತೆರಸ್ ಅಥವಾ ಧನ ತ್ರಯೋದಶಿ ಅಕ್ಟೋಬರ್ 18ನೇ ತಾರೀಕು ಶನಿವಾರದ ದಿನ ಆಚರಣೆಯನ್ನ ಮಾಡ್ಲಾಗುತ್ತೆ ಸ್ನೇಹಿತರೆ. ಒಂದು ಶುಭ ದಿನದಲ್ಲಿ ಯಾವುದೇ ವಸ್ತುಗಳನ್ನ ತಂದ್ರು ಸರಿ, ಅದೆಲ್ಲದೂ ಕೂಡ ನಮ್ಗೆ ಲಕ್ಷ್ಮಿಯ ಸ್ವರೂಪವಾಗುತ್ತೆ ಅಂತ ಹೇಳ್ತಾರೆ. ನಾವು ಯಾವುದೇ ವಸ್ತುಗಳನ್ನ ನಾವು ಮನೆಗೆ ತರೋದ್ರಿಂದ ಅವು ಲಕ್ಷ್ಮಿಯ ಸ್ವರೂಪವಾಗಿ ನಮ್ಮ ಮನೆಗೆ ಬರ್ತವೆ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ 2025 ಧನ್ತೆರಸ್ ಆಚರಣೆಯಲ್ಲಿ ನಾವು ಚಿನ್ನ, ಬೆಳ್ಳಿ, ಕೆಲವೊಂದಷ್ಟು ಅಮೂಲ್ಯವಾದ ಪಾತ್ರೆಗಳಾಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಿರ್ಬೋದು, ಅದು ವಾಹನಗಳೇ ಆಗಿರ್ಲಿ ಅಥವಾ ಸೈಟ್ ಖರೀದಿಸುವುದೇ ಆಗಿರ್ಲಿ ಮಾಡೋದ್ರಿಂದ ನಮ್ಗೆ ಅದರ ಲಾಭ ದುಪ್ಪಟ್ಟು ಸಿಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಇವುಗಳನ್ನ ನಾವು ಶುಭ ಹೂಡಿಕೆಗಳಂತ ಪರಿಗಣಿಸ್ತೇವೆ. ಆದ್ರಿಂದಲೇ ಹೇಳೋದು ಧನ್ತೆರಸ್ ಅಥವಾ ಧನ ತ್ರಯೋದಶಿಯಲ್ಲಿ ಚಿನ್ನ, ಬೆಳ್ಳಿ, ವಜ್ರ ವೈಡೂರ್ಯಗಳನ್ನ ಹಾಗೇನೆ ಇನ್ನಿತರ ಅಮೂಲ್ಯವಾದ ವಸ್ತುಗಳನ್ನೇ ಆಗಿರ್ಲಿ, ವಾಹನಗಳೇ ಆಗಿರ್ಲಿ ಖರೀದಿಸಕ್ಕೆ ಅತ್ಯಂತ ಸೂಕ್ತವಾದ ಸಮಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ಈ ಬಾರಿ ಧನ್ತೆರಸ್ಗೆ ಕೆಲವೊಂದಷ್ಟು ವಸ್ತುಗಳನ್ನ ತಗೋಬೇಕು ಅಂತ ಅನ್ಕೊಂಡಿರ್ತಾರೋ ಒಳ್ಳೆ ಶುಭ ಮುಹೂರ್ತದಲ್ಲಿ ತಗೊಳ್ಳಿ ಸ್ನೇಹಿತರೆ. ಅವು ದುಪ್ಪಟ್ಟು ನಮ್ಗೆ ಕೈ ಸೇರುತ್ತೆ, ಹಾಗೇನೆ ಅವುಗಳ ಪ್ರಮಾಣ ಕೂಡ ಹೆಚ್ಚುತ್ತಾ ಹೋಗುತ್ತೆ ಸ್ನೇಹಿತರೆ. ಈ ಧನ ತ್ರಯೋದಶಿಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತೆ ಅಂತಲೂ ಕೂಡ ತಿಳ್ಕೊಳ್ಳೋಣ. ಅಕ್ಟೋಬರ್ 18ನೇ ತಾರೀಕು 2025ರಲ್ಲಿ ನಮ್ಗೆ ಶನಿವಾರ ದಿನ ಮಧ್ಯಾಹ್ನ 12:18 ತ್ರಯೋದಶಿ ತಿಥಿ ಪ್ರಾರಂಭವಾದರೆ ಮುಕ್ತಾಯವಾಗುವಂತದ್ದು ಅಕ್ಟೋಬರ್ 19ನೇ ತಾರೀಕು ಭಾನುವಾರ 1:51 ಮುಕ್ತಾಯವಾಗುತ್ತದೆ. ವಿಶೇಷವಾಗಿ ನಾವು ಧನ ತ್ರಯೋದಶಿ ದಿನ ಯಾವೆಲ್ಲ ಅತ್ಯಮೂಲ್ಯ ವಸ್ತುಗಳನ್ನ ತಗೊಂಡ್ರು ಸರಿ ಅಥವಾ ಧನ ತ್ರಯೋದಶಿ ದಿನ ನಾವು ಮನೆಯಲ್ಲಿ ಪೂಜೆಯನ್ನ ಮಾಡ್ತೀವಿ. ವಿಶೇಷವಾಗಿ ಕುಬೇರ ಪೂಜೆಯನ್ನ ಧನ ತ್ರಯೋದಶಿ ದಿನ ಮಾಡುವಂತದ್ದು ಹೆಚ್ಚಿನ ಫಲವನ್ನ ತಂದು ಕೊಡುತ್ತೆ. ಹಾಗೇನೆ ಮನೆಯಲ್ಲಿ ಯಾವೆಲ್ಲ ಪೂಜೆಗಳನ್ನ ನೀವು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ, ನೀವು ಪ್ರದೋಷ ಸಮಯದಲ್ಲಿ ನೀವು ಪ್ರದೋಷ ಕಾಲದಲ್ಲಿ ಪೂಜೆಯನ್ನ ಮಾಡ್ಬೇಕು. ಅಂದ್ರೆ ಪೂಜಾ ಮುಹೂರ್ತ ಯಾವುದು ಅಂತ ನೋಡೋದಾದ್ರೆ ಸಂಜೆ 7:16 8:20 ಇರುತ್ತೆ. ಅಂದ್ರೆ 1:04 ಅವಧಿ ಇರುತ್ತೆ ಸ್ನೇಹಿತರೆ. ಈ ಸಮಯದಲ್ಲಿ ಪೂಜಾ ಮುಹೂರ್ತವನ್ನ ನೀವು ಮಾಡ್ಕೋಬಹುದು. ಪ್ರದೋಷ ಕಾಲದಲ್ಲಿ ನೀವೆಲ್ಲ ಯಾವೆಲ್ಲ ವಸ್ತುಗಳನ್ನ ತಂದಿರ್ತೀರೋ ಆ ಸಮಯದಲ್ಲಿ ಎಲ್ಲಾ ವಸ್ತುಗಳನ್ನ ಇಟ್ಟು ಪೂಜೆಯನ್ನ ಮಾಡ್ಬೋದು. ಅಂದ್ರೆ ಸಾಯಂಕಾಲ 6:11 8:41 ಪ್ರದೋಷ ಕಾಲವಿರುತ್ತೆ. ಈ ಸಮಯದಲ್ಲಿ ಪೂಜೆಯನ್ನ ಮಾಡ್ಬೋದು. ಇನ್ನ ವೃಷಭ ಕಾಲದಲ್ಲಿ ಪೂಜೆಯನ್ನ ಮಾಡ್ತೀವಿ ಅನ್ನೋರು 7:44 9:42 ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡ್ಬೋದು. ಈ ಮೂರೂ ಮುಹೂರ್ತದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡ್ಕೊಳ್ಳೋದು ಅತ್ಯಂತ ಸೂಕ್ತ. ಅದರಲ್ಲಿ ಹೆಚ್ಚಿನ ಮಟ್ಟಿಗೆ ನಿಮ್ಗೆ ಪ್ರದೋಷ ಕಾಲದಲ್ಲಿ ಪೂಜೆಯನ್ನ ಮಾಡುವಂತದ್ದು ನಿಮ್ಗೆ ಅತ್ಯಂತ ಶ್ರೇಷ್ಠ ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ. ಇನ್ನು ಧನ ತ್ರಯೋದಶಿ ದಿನನೇ ಯಮ ದೀಪಾರಾಧನೆಯನ್ನ ಮಾಡ್ತಾರೆ. ಯಮ ದೀಪಾರಾಧನೆಯನ್ನ ಮಾಡೋದ್ರಿಂದ ದೀರ್ಘಾಯುಷ್ಯ, ಆರೋಗ್ಯ ಕೂಡ ಹೆಚ್ಚಾಗ್ತಾ ಬರುತ್ತೆ. ಹಾಗಾಗಿ ಯಾರೆಲ್ಲ ಈ ಒಂದು ಧನ ತ್ರಯೋದಶಿ ದಿನ ಯಮ ದೀಪಾರಾಧನೆಯನ್ನ ಮಾಡ್ತಿರೋ ಅವರು ಕೂಡ ಸಾಯಂಕಾಲದ ಸಮಯದಲ್ಲಿ ಪ್ರದೋಷ ಕಾಲದಲ್ಲಿ ಪೂಜೆಯನ್ನ ಮಾಡಿ ದೀಪಾರಾಧನೆಯನ್ನ ಮಾಡಿ. ಹಾಗೇನೆ ಈ ಒಂದು ಯಮ ದೀಪಾರಾಧನೆಯನ್ನ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಮಾಡಬಾರ್ದು, ಬಾಗಿಲಿಂದ ಹೊರಗಡೆ ಮಾಡ್ಬೇಕು. ಹಾಗೇನೆ ದಕ್ಷಿಣಾಭಿಮುಖವಾಗಿ ದೀಪವನ್ನ ಹಚ್ಬೇಕು. ಯಾವ ರೀತಿ ಯಮ ದೀಪಾರಾಧನೆಯನ್ನ ಮಾಡ್ಬೇಕು, ಯಾವ ದಿಕ್ಕಿಗೆ ಹಚ್ಬೇಕು, ಹಾಗೇನೆ ಎಷ್ಟು ದೀಪಗಳನ್ನ ಎಷ್ಟು ಬತ್ತಿಗಳನ್ನ ಹಾಕಿ ಇಡ್ಬೇಕು, ಯಾವ ನಿಯಮಗಳನ್ನ ಅನುಸರಿಸಬೇಕು, ಪ್ರತಿಯೊಂದು ಮಾಹಿತಿನ ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋಗಳಲ್ಲಿ ದೀಪಾವಳಿ ಹಬ್ಬದ ಹಲವಾರು ವಿಶೇಷ ಮಾಹಿತಿಯೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು
ಉಪಯುಕ್ತ ಮಾಹಿತಿನ ನೋಡ್ತೀರಿ, ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.